ದಾಂಡೇಲಿಯ ಲೆನಿನ್ ರಸ್ತೆಯಲ್ಲಿ ಹೊಸ ಗಟಾರ ನಿರ್ಮಾಣಕ್ಕಾಗಿ ಕೆಡವಿದ ಹಳೆ ಗಟಾರ, ಮನೆಯಿಂದ ಹೊರ ಹೋಗಲು ಸಂಕಷ್ಟ ತಂದಿಟ್ಟ ಕಾಮಗಾರಿ, ಆಕ್ರೋಶಗೊಂಡ ಸ್ಥಳೀಯರು. ಮನೆಯ ಎದುರು ಗಟಾರ ನಿರ್ಮಾಣ ಮಾಡುವಂತಹ ಸಂದರ್ಭದಲ್ಲಿ ಸ್ಥಳೀಯ ಸಂಸ್ಥೆಗಳು ಇಲ್ಲವೇ ಸಂಬಂಧಪಟ್ಟ ಗುತ್ತಿಗೆದಾರ ಸಂಸ್ಥೆಯವರು ಇಲ್ಲವೇ ಅವರ ಸಿಬ್ಬಂದಿಗಳು ಆಯಾಯ ಮನೆಗಳವರಿಗೆ ಗಟಾರ ನಿರ್ಮಾಣದ ಕುರಿತಂತೆ ಮಾಹಿತಿಯನ್ನು ನೀಡಿ ಹಳೆ ಗಟಾರವನ್ನು ಕೆಡವುವುದರ ಜೊತೆಗೆ ಮನೆಗೆ ಹೋಗಿ ಬರಲು ತಾತ್ಕಾಲಿಕ ವ್ಯವಸ್ಥೆಯನ್ನು ಮಾಡಿಕೊಟ್ಟು ಹೊಸ ಗಟಾರ ನಿರ್ಮಾಣಕ್ಕೆ ಮುಂದಾಗಬೇಕು. ಇದು ಗುತ್ತಿಗೆದಾರನ ಬದ್ಧತೆಯೂ ಹೌದು. ಆದರೆ ಈಗ ಹಾಗಲ್ಲ. ಊರೇ ಹಾಳಾಗಲಿ ನನಗೇನು ಎಂಬಂತಹ ಸ್ಥಿತಿಯಾಗಿದೆ. ಅಂದಹಾಗೆ ದಾಂಡೇಲಿ ನಗರದ ಲೆನಿನ್ ರಸ್ತೆಯಲ್ಲಿ ಕೆಪಿಸಿ ಕಾಲೋನಿಯ ಹತ್ತಿರ ರಸ್ತೆ ಬದಿಯಲ್ಲಿ ಹಾಲಿ ಇದ್ದ ಗಟಾರವನ್ನು ಕೆಡವಿ ಅಲ್ಲಿ ಹೊಸ ಗಟಾರ ನಿರ್ಮಾಣ ಕಾರ್ಯವನ್ನು ಆರಂಭಿಸಲಾಗಿದೆ. ಹಾಲಿ ಇದ್ದ ಗಟಾರವನ್ನು ತೆಗೆಯುವ ಮುನ್ನ ಸ್ಥಳೀಯರ ಗಮನಕ್ಕೂ ತರಲಿಲ್ಲ. ಕೆಡವಿದ ನಂತರ ಮನೆಯಿಂದ ಹೊರ ಹೋಗಲು ತಾತ್ಕಾಲಿಕ ದಾರಿಯ ವ್ಯವಸ್ಥೆಯನ್ನು ಮಾಡುತ್ತಾರೆ ಎಂಬ ನಂಬಿಕೆಯಡಿ ಸ್ಥಳೀಯರಿದ್ದರು. ಆದರೆ ಇಲ್ಲಿ ಗಟಾರ ಕೆಡವಿದ ನಂತರ ಅಲ್ಲಿರುವ ಮನೆಗಳಿಗೆ ತಾತ್ಕಾಲಿಕವಾಗಿ ದಾರಿ ಮಾಡಿಕೊಡಬೇಕಿತ್ತು. ಗುತ್ತಿಗೆದಾರರ ಕಡೆಯಿಂದ ತಾತ್ಕಾಲಿಕ ವ್ಯವಸ್ಥೆ ಈವರೆಗೆ ಮಾಡಲಾಗಿಲ್ಲ. ಇಲ್ಲಿ ಗಮನಿಸಬೇಕಾದ ಮುಖ್ಯ ಅಂಶ ಎಂದರೆ ಈ ಪ್ರದೇಶದಲ್ಲಿ ಹೆಚ್ಚಿನ ಮನೆಗಳಲ್ಲಿ ವೃದ್ಧರು, ನಿವೃತ್ತರು ಮಾತ್ರ ಇರುವುದರಿಂದ ಅವರಿಗೆ ಇದೀಗ ಮನೆಯಿಂದ ಹೊರ ಹೋಗಲು ಹೆಣಗಾಡಬೇಕಾದ ಸ್ಥಿತಿ ನಿರ್ಮಾಣವಾಗಿದೆ. ಕಾರು ಇರಲಿ, ಕೊನೆ ಪಕ್ಷ ದ್ವಿಚಕ್ರ ವಾಹನವನ್ನು ಕೊಂಡೊಯ್ಯಲು ಸಾಧ್ಯವೇ ಇಲ್ಲದ ಸ್ಥಿತಿಯ ನಡುವೆ ಮನೆಯಿಂದ ಗಟಾರದ ಆ ಬದಿಗೆ ಹಾರಿ ಹೋಗಬೇಕಾದ ಸ್ಥಿತಿ ಇಲ್ಲಿದೆ. ಗಟಾರ ನಿರ್ಮಾಣಕ್ಕೆ ಸ್ಥಳೀಯರಿಂದ ಆಕ್ಷೇಪವಿಲ್ಲ. ಆದರೆ ಪೂರ್ಣ ಪ್ರಮಾಣದ ಗಟಾರ ನಿರ್ಮಾಣ ಆಗುವವರೆಗೆ ತಾತ್ಕಾಲಿಕವಾಗಿ ನಡೆದಾಡಲು ಹಾಗೂ ದ್ವಿಚಕ್ರ ವಾಹನವನ್ನು ಕೊಂಡೊಯ್ಯಲು ಆಗುವಷ್ಟರ ಮಟ್ಟಿಗೆ ವ್ಯವಸ್ಥೆ ಮಾಡಿಕೊಡಬೇಕೆಂಬುದೇ ಸ್ಥಳೀಯರ ಒತ್ತಾಯವಾಗಿದೆ. ಇದನ್ನು ಸಂಬಂಧಿಸಿದ ಗುತ್ತಿಗೆದಾರರಲ್ಲಿ ಹೇಳಿದಾಗ ನೀವು ಏನು ಬೇಕಾದರೂ ಮಾಡಿಕೊಳ್ಳಿ ಎಂದು ಉದ್ದಟತನವನ್ನು ಪ್ರದರ್ಶಿಸಿದ್ದಾರೆ ಎಂದು ಸ್ಥಳೀಯರು ಇಂದು ಶನಿವಾರ ಮಧ್ಯಾಹ್ನ 2:30 ಗಂಟೆ ಸುಮಾರಿಗೆ ಮಾಧ್ಯಮದ ಮೂಲಕ ಆರೋಪಿಸಿದ್ದಾರೆ. ಈ ನಿಟ್ಟಿನಲ್ಲಿ ನಗರಸಭೆ ಕೂಡಲೇ ಎಚ್ಚೆತ್ತು ಸ್ಥಳೀಯ ಜನತೆಯ ಸಮಸ್ಯೆಗಳಿಗೆ ಸ್ಪಂದಿಸಿ ಗುತ್ತಿಗೆದಾರರಿಗೆ ಬುದ್ಧಿಮಾತನ್ನು ಹೇಳಿ ತಾತ್ಕಾಲಿಕ ವ್ಯವಸ್ಥೆಗೆ ಅಗತ್ಯ ಕ್ರಮವನ್ನು ಕೈಗೊಳ್ಳಬೇಕಾಗಿದೆ. ನಮಗೆ ವಿದೌಟ್ ನೋಟಿಸ್ ಬಂದು ಇದ್ರಲ್ಲಿ ಕಿತ್ತಾಕ್ಬಿಟ್ಟಿದ್ದಾರೆ. ಕೇಳಿದ್ರೆ ಓಡಾಡ್ಲಿಕ್ಕೆ ವ್ಯವಸ್ಥೆ ಮಾಡ್ಕೊಡ್ತೇನೆ ಅಂತ ಅಂದರು. ಇಷ್ಟೆಲ್ಲ ಡಿಸ್ಮೆಂಟ್ಲ್ ಮಾಡಿದ್ಮೇಲೆ ಈಗ ನೀವೇ ಮಾಡ್ಕೊಳ್ಳಿ ಅಂತ ಹೇಳ್ತಿದ್ದಾರೆ. ಅವ್ರು ಕಾಂಟ್ರಾಕ್ಟರ್ ಬಂದಿದ್ದರು. ನಮಗೆ 1 ವರ್ಷ ಟೈಮ್ ಇದೆ, ನೀವು ಬೇಕಾದ್ರೆ FIR ಮಾಡ್ಕೊಳ್ಳಿ, ನಾನು ಅಲ್ಲಿವರೆಗೆ ಇದು ಮಾಡೋದಿಲ್ಲ ಆ ಥರ ಹೊರಟಾಗಿ ಮಾತಾಡಿದರು. ಕಾಂಟ್ರಾಕ್ಟರ್ ಯಾರು? ಜಾಧವ್ ಅಂತಂದ, ಧಾರವಾಡದವರು. ಇದು ಗಟಾರ ಹೊಸ ಗಟಾರ ನಮ್ದು ಇರೋದು ಚೆನ್ನಾಗಿರೋದನ್ನೇ ಡಿಸ್ಮೆಂಟಲ್ ಮಾಡಿಬಿಟ್ಟಿದ್ದಾರೆ. ಈಗ ಎಷ್ಟು ದಿನ ಆಯ್ತು ಇದು 3ನೇ ದಿವಸ. ನಮ್ಮ ಹೊರಗಡೆ ಬರೋಂಗಿಲ್ಲ, ಏನಿಲ್ಲ. ಹೇಳಿಲ್ಲ ಅವಾಗ ಅವರಿಗೆ? ಹೇಳಿದ್ದೇನೆ, ನೀವೇನು ಚಿಂತೆ ಮಾಡಬೇಡಿ, ನಿಮ್ಮ ಗಾಡಿ ಓಡಾಡ್ಲಿಕ್ಕೆ ವ್ಯವಸ್ಥೆ ಮಾಡ್ಕೊಡ್ತೇನೆ ನಾನು. ಎಷ್ಟು ದಿನ ಆಯ್ತು ಹೇಳಿ? 3 ದಿವಸ ಆಯ್ತು. ಇನ್ನೂ ಮಾಡಿಲ್ಲ. ಆನಂತರ ನೀವು ಅವ್ರಿಗೆ ಫೋನ್ ಮಾಡಿಲ್ಲ? ಫೋನ್ ಮಾಡಿದೆ, ಅವ್ನು ಬಂದು ನೀವು ಪರಿಚಯ ಕೊಡ್ರಿ ಅಂತ ಹೇಳೋದ. ಯಾರು ಅವ ಕೆಲಸ ಮಾಡಿಸಿದವ? ಅದೇ ನಮ್ಗೆ ಓಡಾಡ್ದಿದ್ದಂಗೆ ಮಾಡಿ ಹೋಗಿದ್ದಾರೆ. ಸೀನಿಯರ್ ಸಿಟಿಸನ್ ನಾವು ಹೆಂಗೆ ಮಾಡಬೇಕು ನಮ್ಗೆ ಗೊತ್ತೇ ಇದಿಲ್ಲ, ಏನಿಲ್ಲ. ಬಂದರು, ಆಗಿದ್ರು, ಹೋದರು. ಹಾಗಾಗಿ ಈಗ ನಮ್ಗೆ ಭಯಂಕರ ತ್ರಾಸಾಗ್ಬಿಟ್ಟದು. ಇದೊಂದು 30 ಮನೆಗಳಿಗೆ ತೊಂದರೆ ಆಯ್ತು ಈಗ. ಹೌದು, ಅದೇ ನಮ್ಗೆ ಏನು ಮಾಡ್ಬೇಕಂತ ಗೊತ್ತಾಗೋದಿಲ್ಲ. ಈಗ ಓಡಾಡೋದು ಬೇಕಲ್ಲ. ಈಗ ನಿಮ್ದು ವೆಹಿಕಲ್ ಹೊರಗಡೆ ತೆಗುವಂಗಿಲ್ಲ? ಇಲ್ಲ, ಇಲ್ಲೇ ನೋಡಿ. ಹೌದು, ಇಬ್ರೇ. ಹೌದು, 75, 70. ಈಗ 75, 70ನವರು 20ರಂಗೆ ಒಂದು 3 ದಿವಸ ಕೆಳಗೆ ಬಂದರು. JCB ತಗೊಂಡು ಬಡ ಅಗೀತ ಹೋದರು. ವಿತೌಟ್ ಇನ್ಫಾರ್ಮೇಷನ್, ನೋ ನೋಟಿಸ್, ನಥಿಂಗ್, ಡೈರೆಕ್ಟ್. ಆಮೇಲೆ ಇನ್ಫ್ರಾಸ್ಟ್ರಕ್ಚರ್ ಇದೇನು ಇದು ಹೀಗೆ ಹಾಳು ಮಾಡಿದ್ರಕ್ಕೆ ಅವ್ರು ಮತ್ತೆ ಮಾಡ್ಕೊಡೋದಿಲ್ಲ ಅಂತ, ನಾವೇ ಮಾಡ್ಕೋಬೇಕಂತ. ಈಗ ಕಾಂಟ್ರಾಕ್ಟರ್ ಬಂದಿದ್ದೆ. ನಾ ಮುಂಜಾನೆ ಸೋಷಿಯಲ್ ಮೀಡಿಯಾದಲ್ಲಿ ಹಾಕಿದ ಮೇಲೆ ಕಮಿಷನರ್ ಇಮಿಡಿಯೇಟ್ಲಿ ಕಳಿಸಿದ್ದಾನೆ ಸೂಪರ್ವೈಸರ್ಗೆ. ಆಮೇಲೆ ಕಾಂಟ್ರಾಕ್ಟರ್ ಬಂದ, ಜಾಧವ್ ಹೇಳಿ, ಧಾರವಾಡದಿಂದ. ಅವನ ಮಾತು ಕೇಳಿದ್ರೆ ಭಾರಿ ಹೊಟ್ಟೆ ತುಂಬಿದೆ. ಇದನ್ನು ಮಾಡಬೇಡ ಕೆಲಸ, ಅವ್ರು FIR ಮಾಡಲಿ, ನಾವು 1 ವರ್ಷ ಟೈಮ್ ಅದೇ, ಬೇಕಾದ್ರೆ ಮಾಡ್ತೇವೆ, ಇಲ್ಲ ಬಿಡ್ತೇವೆ ಅಂದರೆ ನಾವು ಇದ್ದದಂಗೆ ಮಾಡಿಟ್ಟು. ಜಾಧವ್ ಅಂತ ಅವರೇನು? ಅವ ಈಸ್ ಮೇನ್ ಕಾಂಟ್ರಾಕ್ಟರ್ ಆಫ್ ಧಾರವಾಡ, ಫ್ರಮ್ ಧಾರವಾಡ. ಬಂದು ಆ್ಯಡಮೆಂಟಾಗಿ ಮಾತಾಡೋದ. ನಮ್ಮ ಕೌನ್ಸಿಲರು ಬಂಡಿ ಭಟ್ರು ಇದ್ದರು,
ಇವರಿದ್ದರು, ರವಿ ನಾಯ್ಕ್ ಇದ್ದರು, ಎಲ್ಲರೂ ಇದ್ದರು. ಒಂದು ಸೀನಿಯರ್ ಸಿಟಿಜನಿಗೆ ರೆಸ್ಪೆಕ್ಟ್ ಇಲ್ಲ, ಹೊಡೆಯೋ ಗಾಡಿಗೆ ಬಸ್ಸು ನಡಿ, ನೀ ಏನು ಕೆಲಸ ನೋಡ್ಕೋಬೇಡ ಇಲ್ಲಿ, ಈ ಥರ ಆ್ಯಡಮೆಂಟಾಗಿ ಮಾತಾಡಿ ಹೋಗಿದ್ದಾರೆ. ಇವರಿಗೆ ಯಾರು ಉತ್ತರ ಕೊಡಬೇಕು ಏನೋ ನನಗೆ ಅರ್ಥ ಆಗ್ತಾಯಿಲ್ಲ. ಕಮಿಷನರಿಗೆ ಮಾತಾಡಿದೆ, ಅವರು ಅಂದರು ತಾನು ಅವ್ರ ಹತ್ರ ಮಾತಾಡ್ತೇನೆ ಹಾಗೆ ಹೀಗೆ ಹೇಳಿದ್ದಾರೆ. ಇನ್ನು ಅವರಿಗೆ ಯೂಸ್ವಲ್ ವೇದಲ್ಲಿ ಹೋದರೆ 22 ದಿವಸ ಬೇಕಂತೆ ಕಂಪ್ಲೀಟ್ ಮಾಡಲಿಕ್ಕೆ. ನಮ್ಮ ಒಳಗಡೆ ಕಾರು ವೆಹಿಕಲ್ಲು ತೆಗಿಲಿಕ್ಕೆ ಇದಿಲ್ಲ, ಆಗ್ತಾಯಿಲ್ಲ. ಈಗ ಸಣ್ಣದು ಪಾತ್ ಮಾಡಿಕೊಟ್ಟು ಹೋಗಿದ್ದಾರೆ. ನಾನು ಸೋಷಿಯಲ್ ಮೀಡಿಯಾದಲ್ಲೆಲ್ಲ ಹಾಕಿದ ಮೇಲೆ 2 ಕಬ್ಬಿಣದ ಹಾಕಿ ಹೋಗಿದ್ದಾರೆ. ಈ ದುರ್ವ್ಯವಸ್ಥೆಗೆ ಯಾರು ಕಾರಣನೋ ಏನು, ಯಾಕೆ ಹಿಂಗೆ ಆಗ್ತಾ ಇದೆಯೋ ನನಗೆ ಅರ್ಥ ಆಗ್ತಾಯಿಲ್ಲ. ನನ್ನ 72 ವರ್ಷ ಜೀವನದ ಅವಧಿಯಲ್ಲಿ ಇಂಥ ನಾನು ನೋಡಲಿಲ್ಲ. ಏನು ಹೇಳಬೇಕು, ಒಳಗಿದ್ದವರೆಲ್ಲ ಸೀನಿಯರ್ ಸಿಟಿಜನ್ಸ್ ಈ ಕಾಲೋನಿಯಲ್ಲಿ. ಈ ಥರ ಮಾಡೋದು ನಾವು ಏನು ಮಾಡಬೇಕು? ನಡ್ಕೊಂಡು ಹೋಗ್ಲಿಕ್ಕೆ ಆಗೋದಿಲ್ಲ ನಮಗೆ. ಗಾಡಿ ತೊಗೊಂಡು ಹೋಗುವಂದ್ರೆ ಗಾಡಿ ಹೊರಗೆ ಹಾಕ್ಲಿಕ್ಕೆ ಆಗೋದಿಲ್ಲ. ಇದಕ್ಕೇನು ಮಾಡಬೇಕು ಗೊತ್ತಾಗ್ತಾ ಇಲ್ಲ. ಅದು ಮುಂಜಾನೆ ಫೇಸ್ಬುಕ್ಕಲ್ಲಿ ನಿಮಗೂ ಹಾಕಿದ್ದೆ ನಾನು, ನೀವು ನೋಡಿರಬೇಕು ಫೋಟೋ ಎಲ್ಲ. ಆಮೇಲೆ ಕಮಿಷನರ್ ಫೋನ್ ಬರ್ತದೆ, ಹೀಗೀಗೆ ಹೇಳಿ ಏನು ಹೇಳಬೇಕು? ಆ ಕಾಂಟ್ರಾಕ್ಟ್ರ್ ಬರ್ತಾರೆ ಕೊನೆಗೆ. ಇದಕ್ಕೆ ಈ ದುರ್ವ್ಯವಸ್ಥೆಗೆ ನನಗೆ ಒಂದು ನೋಟಿಸು ಕೊಡಲಿಕ್ಕೆ ಆಗೋದಿಲ್ಲ ಇವರಿಗೆ. ಇದ್ದ ವ್ಯವಸ್ಥೆ ನಾವೇ ಮಾಡ್ಕೋಬೇಕಂತ. ದುಡ್ಡು ಇಲ್ಲದೇ ಇದ್ದವ್ರು ಏನು ಮಾಡಬೇಕು? ಅದಕ್ಕೆ ಇದ್ದ ಹಳೆ ಕೇಬಲೆಲ್ಲ ಕಿತ್ತು ಹೋಗ್ಬಿಟ್ರೆ, ಮೊನ್ನೆ ಅಷ್ಟೇ ನೀರಿನ ಕನೆಕ್ಷನ್ ಕೊಟ್ಟಿದ್ದಾರೆ, ಆ ಪೈಪ್ ಎಲ್ಲ ಸುಮಾರು ಒಡೆದು ಹೋಗಿದೆ. ಈಗ ಯಾರು ಸರಿ ಮಾಡಬೇಕು? ಇದಕ್ಕೆಲ್ಲ ಯಾರು ಉತ್ತರ ಕೊಡಬೇಕು ನನಗಂತೂ ಅರ್ಥ ಆಗ್ತಾಯಿಲ್ಲ. ನೀವೇ ನೋಡಿ ಎಷ್ಟು ಮ್ಯಾಕ್ಸಿಮಮ್ ಇದು ಮಾಡಲಿಕ್ಕೆ ಆಗ್ತದೆ ಅಂತೇಳಿ. ಥ್ಯಾಂಕ್ ಯು.